ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ರಿಗೂ. ನಾನು ನಿಮ್ಮ ಜ್ಯೋತಿಕಾ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿಕಾ ಶಶಿ ವ್ಲಾಗ್ಸ್. ಸೊ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಬ್ಯುಸಿಯಾಗಿದ್ದೆ ಅಂತ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಆಚೆ ಕಡೆ ಬಂದು ನೋಡಿದ್ರೆ ತುಂಬ ಕತ್ಲಾಗಿತ್ತು, ಸ್ವಲ್ಪ ಚಳಿನೇ ಇತ್ತು. ನನ್ನ ತಂಗಿಗೆ ಹುಷಾರಿರಲಿಲ್ಲ ಅಂತ ಹಾಸ್ಪಿಟಲಿಗೆ ಹೋಗೋಣ ಅಂತ ಹೊರಟಿದ್ಲು ಬೆಳಗಿನ ಜಾವನೇ. ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿತ್ತು ತುಂಬ, ಹಾಗಾಗಿ ಅವಳಿಗೆ ತಡ್ಕೊಳಕ್ಕಾಗಲಿಲ್ಲ. ಸೊ ಹೊರಟಿದ್ಲು ಹಾಸ್ಪಿಟ್ಲಿಗೆ. ಕೆಳಗೆ ನೋಡಿದ್ರೆ ಅವ್ರು ಆವಾಗಲೇ ಎದ್ದು ಎಲ್ಲ ಗುಡಿಸಿ ರಂಗೋಲೆ ಬಿಟ್ಟಿದ್ರು. ನಾನೇ ಲೇಟಾಗಿ ಎದ್ದೆ ಅಂತ ಅಂದ್ಕೊಂಡೆ. ಸೊ ನಾನು ಬೇಗ ಬೇಗ ಎಲ್ಲ ಕೆಲಸ ಶುರು ಮಾಡಿಕೊಂಡೆ. ಸ್ವಲ್ಪ ಚಳಿ ಇದ್ದಿದ್ದರಿಂದ ಗೊತ್ತಲ್ವಾ, ಇನ್ನೇನು ಅದೇ ಟೀ ಕುಡಿಯೋಣ ಅಂತಂದು ಟೀ ಮಾಡ್ಕೊಂಡು ಆಚೆ ಕಡೆ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಟೀ ಕುಡ್ಕೊಂಡು. ಇವತ್ತು ನಾನು ಇಷ್ಟಪಡೋ ಅಂಥ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಬೇಗ ಎದ್ದಿದ್ದೆ. ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಲೆಫ್ಟ್ ಹ್ಯಾಂಡಲ್ಲಿ ಊದ್ಕಡ್ಡಿ ಬೆಳಗ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಅದು ಸೆಲ್ಫಿ ವಿಡಿಯೋ ಆಗಿರೋದ್ರಿಂದ ಆ ಥರ ಬರ್ತಾಯಿದೆ. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವ್ರನ್ನೂ ಕೂಡ ಸ್ಕೂಲಿಗೆ ಕಳಿಸ್ದೆ. ಸೊ ನಾನು ತಿಂಡಿ ತಿಂದಿರಲಿಲ್ಲ, ಯಾಕಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಮ್ಮ ಹಾವೇರಿ ಜಿಲ್ಲೆಯಲ್ಲಿರುವಂಥ ಒಂದು ಹಾವನೂರು ಅನ್ನೋ ಗ್ರಾಮಕ್ಕೆ. ಸೊ ಅಲ್ಲಿ ವಿಶೇಷ ಇವತ್ತೇನಪ್ಪ ಅಂತ ಅಂದರೆ, ಮುಂದಿನ ವಾರದಲ್ಲಿ ಅಲ್ಲಿ ಜಾತ್ರೆ ಇರುತ್ತೆ, ತಾಯಿ ದ್ಯಾಮವ್ವನ ಜಾತ್ರೆ ಇರುತ್ತೆ. ಸೊ ಇವತ್ತು ಅದ್ರ ಗಡಿ ಜಾತ್ರೆ ಅಂತ ಮಾಡ್ತಾರೆ. ಅಂದರೆ ಅಮಾವಾಸ್ಯೆಯಾಗಿ ಬರೋ ಅಂಥ ಮೊದಲನೇ ಶುಕ್ರವಾರದಲ್ಲಿ ಗಡಿ ಜಾತ್ರೆ ಮಾಡಿಬಿಟ್ಟು ಅದರ ನಂತರ ಬರುವಂಥ ಮಂಗಳವಾರ ಹಾಗೂ ಬುಧವಾರ ಜಾತ್ರೆನ ಮಾಡ್ತಾರೆ ಊರಲ್ಲಿ. ಸೊ ಇವತ್ತು ನಾವು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ತೀವಿ, ಮತ್ತು ಪುನಃ ಜಾತ್ರೆ ದಿನವೂ ಹೋಗ್ತೀವಿ. ಸೊ ಇವತ್ತು ಯಾಕೆ ಅಂತಂದರೆ ಹರಕೆ ಇದೆ ನಮ್ಮದು. ಜಾತ್ರೆ ದಿನ ತುಂಬ ರಶ್ ಇರುತ್ತೆ. ಸೊ ರಶಲ್ಲಿ ಹರಕೆ ಸರಿಯಾಗಿ ತೀರ್ಸೋಕ್ಕಾಗಲ್ಲ ಅಂತ ಇವತ್ತು ಹೋಗ್ಬಿಟ್ಟು ಹರಕೆ ತೀರಿಸ್ಬರ್ತೀವಿ. ಸೊ ಹಾಗಾಗಿ ಬನ್ನಿ ಹೋಗೋಣ. ದೇವಸ್ಥಾನ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಅದು ಒಂದು ಪವಾಡ ಕ್ಷೇತ್ರನೇ ಹೌದು. ಅಲ್ಲಿ ವಿಶೇಷ ಏನಪ್ಪ ಅಂತಂದರೆ, ನಾವು ಜಾತ್ರೆ ದಿನ ಹೋಗಿ ತಾಯಿಗೆ ಏನಾದರೂ ಕೇಳ್ಕೊಂಬಂದ್ವಿ ಅಂತ ಅಂದರೆ ಅದು 1 ವರ್ಷ ಆಗೋದ್ರೊಳಗೇ ಆ ಕೆಲಸ ಆಗಿರುತ್ತೆ. ಸೊ ನನಗೆ ಅನುಭವ ಆಗಿದೆ. ಯಾರ್ಯಾರಿಗೆ ಅನುಭವ ಆಗಿದೆ, ಯಾರು ಆ ತಾಯಿಗೆ ನಂಬ್ತೀರಾ ಅವರು ಕಮೆಂಟ್ ಮಾಡಿ. ದೇವಸ್ಥಾನದ ಒಂದು ಪುಟ್ಟ ಕತೆ ಇದೆ. ಸೊ ಆ ಕತೆನ ನಾನು ದೇವಸ್ಥಾನದ ಹತ್ರ ಹೋದಾಗಲೇ ಹೇಳ್ತೀನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ ಎಲ್ಲ ಸೇರಿಕೊಂಡು. ದೀಡ್ ನಮಸ್ಕಾರ ಹಾಕೋದಿದೆ. ನಮ್ಮ ಕಡೆ ದೀಡ್ ನಮಸ್ಕಾರ ಅಂತ ಕರೀತಾರೆ. ಸೊ ನಿಮ್ಮ ಕಡೆ ಈ ಸೇವೆಗೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸೊ ಬನ್ನಿ ಹೋಗೋಣ. ಎಲ್ಲರೂ ರೆಡಿಯಾಗಿ ವೆಹಿಕಲ್ ಹತ್ಕೊಂಡು ಹೊರಟ್ವಿ. ನಮ್ಮ ಊರಿಂದ ಒಂದು 45 ಮಿನಿಟ್ಸ್ ಆಗುತ್ತೆ. ಸೊ ಇದು ಮೇನ್ ಎಂಟ್ರೆನ್ಸ್, ಇದು ಹಾವನೂರು ಗ್ರಾಮಕ್ಕೆ. ಸೊ ಇದು ಬಂತು ಅಂದರೆ ಹಾವನೂರು ಬಂತು ಅಂತಾನೆ. ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಎಲ್ಲ ತೊಗೋಬೇಕಿತ್ತು. ಸೊ ಹಣ್ಣು ಕಾಯಿ ತೊಗೊಂಡ್ವಿ. ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಜಾತ್ರೆ ನಡೆಯುವಂಥ ಸ್ಥಳ. ಇಷ್ಟು ಓಪನ್ ಸ್ಪೇಸ್ ಇರುತ್ತೆ. ಬಟ್ ನಿಮಗೆ ಜಾತ್ರೆ ದಿನವೂ ನಾನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಕಾಣ್ತಾ ಇದೆ ನೋಡಿ, ಇದಕ್ಕೆ ಚೌತ್ ಮನೆ ಅಂತ ಕರೀತಾರೆ. ಸೊ ಜಾತ್ರೆ ದಿನ ತಾಯಿನ ಪೆಟ್ಟಿಗೆಯಿಂದ ಹೊರಗೆ ತೆಗೆದಾಗ ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದರೆ ಅಲ್ಲೇ ದೇವ್ರನ್ನ ಕೂರಿಸೋದು. ಎಲ್ಲ ಅಲ್ಲಿಂದನೇ ದರ್ಶನ ಮಾಡ್ಕೊಳ್ತೀವಿ. ಕಾಲಿಡೋದಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ತಾಯಿನ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅಲ್ಲೇ ಕೂರಿಸೋದು. ತಾಯಿನ ಎಲ್ಲ ಅಲಂಕಾರ ಮಾಡಿಬಿಟ್ಟು ಬೆಳಗಿನ ಜಾವದಲ್ಲಿ ನಾವು ದೇವಸ್ಥಾನದ ಕಡೆ ಹೊರಟಿದ್ದೀವಿ. ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ದೇವಸ್ಥಾನ. ಅಂದರೆ ಯಾವಾಗಲೂ ದಿನನಿತ್ಯ ಪೂಜೆ ನಡೆಯುವಂಥ ಸ್ಥಳ ದೇವಸ್ಥಾನ. ಅಲ್ಲಿ ಜಾತ್ರೆ ನಡೆಯೋದು ಮಾತ್ರ ದೇವಿನ ಚೌತ್ ಮನೇಲಿ ಕೂರಿಸಿರ್ತಾರೆ. ಸೊ ಅಲ್ಲಿ ದೇವ್ರನ್ನ ಪೆಟ್ಟಿಗೆಲಿರುತ್ತೆ. ಸೊ ಬೇರೆ ದೇವಸ್ಥಾನಗಳಲ್ಲಿ ಇರೋ ಥರ ದೇವ್ರ ಮೂರ್ತಿ ಆಗಲಿ ಆ ಥರ ಇರಲ್ಲ. ಇದು ತುಂಗಭದ್ರಾ ನದಿ. ಲೇಟ್ ಆಗುತ್ತೆ ಅಂತ ನದಿ ಹತ್ರ ಹೋಗಲಿಲ್ಲ. ಸೊ ಇಲ್ಲಿಂದನೇ ದೂರದಿಂದ ತೋರಿಸ್ತಿದ್ದೀನಿ. ಸೊ ಜಾತ್ರೆ ದಿನ ತೋರಿಸ್ತೀನಿ ನಿಮಗೆ ನದಿನ. ಇದು ತುಂಗಭದ್ರಾ ನದಿ. ಇದು ದೇವಸ್ಥಾನದ ಎದುರುಗಡೆ ಇರೋವಂಥ ಸ್ಥಳ. ಇವಾಗ ನೋಡಿ ಇಷ್ಟು ಚೆನ್ನಾಗಿದೆ ದೇವಸ್ಥಾನದ ಹತ್ರ. ಜಾತ್ರೆ ದಿನ ಕಾಲಿಡೋಕ್ಕೆ ಜಾಗ ಇರೋದಿಲ್ಲ, ಅಷ್ಟು ರಶ್ ಆಗಿರುತ್ತೆ. ಇದೇ ತಾಯಿ ದ್ಯಾಮವ್ವನ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಜಾತ್ರೆ ಕೂಡ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಸೊ ಇಲ್ಲಿ ಬಾರಪ್ಪ, ಸೊ ಅವರು ಏನೋ ಸೇವೆನ ಸಲ್ಲಿಸ್ತಾ ಇದ್ದಾರೆ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಕಾಣ್ತಾ ಇದೆ ನೋಡಿ. ಇಲ್ಲಿ ಒಂದು ವಿಶೇಷ ಇದೆ. ಸೊ ಇದನ್ನು ಆಮೇಲೆ ಹೇಳ್ತೀನಿ ನಾನು ಏನಿದೆ ವಿಶೇಷ ಅಂತ ಅಂದು. ನಾವು ಬಂದು ಇವಾಗ ಹರಕೆ ತೀರಿಸ್ಬೇಕಲ್ವ, ಅದಕ್ಕೆ ಇಲ್ಲಿ ತಣ್ಣೀರಿರುತ್ತೆ. ಸೊ ತಣ್ಣೀರು ಸ್ನಾನ ಮಾಡಬೇಕು. ಬಂದು ನಾನು ತಣ್ಣೀರು ಸ್ನಾನ ಮಾಡಿಕೊಂಡು ಹರಕೆ ತೀರ್ಸೋಕ್ಕೆ ರೆಡಿ ಆದೆ. ಸೊ ನೀರು ಹಾಕ್ತಾರೆ ಒಬ್ಬರು. ಆ ನೀರು ಹಾಕಿಸ್ಕೊಂಡು ಹರಕೆಗೆ ರೆಡಿಯಾಗಿ ಆಚೆ ಬರಬೇಕು. ನಾನು ನಿಮಗೆ ದೇವಸ್ಥಾನದ ಒಂದು ಪುಟ್ಟ ಕಥೆ ಇದೆ, ಅದನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇವರು ನಮ್ಮ ಮೈದ, ಇವಳು ನನ್ನ ತಂಗಿ. ಸೊ ನಮ್ಮ ಮೈದನೂ ಅವ್ರದ್ದು ಹರಕೆ ತೀರಿಸೋದಿತ್ತು. ಎಲ್ಲ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದು ಇಲ್ಲಿಂದ ಹರಕೆ ಶುರು ಮಾಡೋದು.
ಸೊ ಇಲ್ಲಿ ಫಸ್ಟು ತಾಯಿ ಎದುರುಗಡೆ ಒಂದು ಸರಿ ದೀಡ್ ನಮಸ್ಕಾರ ಹಾಕಿ ಅಲ್ಲಿಂದ ದೇವಸ್ಥಾನದ ಸುತ್ತ ಕೂಡ ದೀಡ್ ನಮಸ್ಕಾರ ಹಾಕ್ಕೊಂಡು ಹೋಗ್ಬೇಕು. ತಾಯಿ ಬಗ್ಗೆ ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಸೊ ಸಂಕ್ಷಿಪ್ತವಾಗಿ ಕತೆನ ಹೇಳ್ತೀನಿ. ಈ ತಾಯಿಗೆ ಸುಮಾರು 850 ವರ್ಷಗಳ ಇತಿಹಾಸ ಇದೆ. ಸೊ ಕತೆ ಏನು ಅಂತಂದರೆ, ರಾತ್ರಿ ಗೌಡರು ಮಲಗಿರ್ಬೇಕಾದ್ರೆ ಅವ್ರಿಗೊಂದು ಕನಸು ಬರುತ್ತೆ. ಆ ಕನಸಲ್ಲಿ ತಾಯಿ ಹೇಳ್ತಾರೆ, ನಾನು ತುಂಗಭದ್ರಾ ನದಿಯಲ್ಲಿ ತೇಲ್ಕೊಂಬರ್ತೀನಿ, ಅಂದರೆ ಪೆಟ್ಟಿಗೆ ಒಳಗಡೆ ತೇಲ್ಕೊಂಬಂದಿರ್ತೀನಿ. ಸೊ ನೀವು ಆ ಪೆಟ್ಟಿಗೆನ ತಗೊಂಡು ನನ್ನನ್ನು ನಿಮ್ಮೂರಲ್ಲಿ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿದ್ರೆ ನಿಮ್ಮೂರನ್ನ ಕಾಯ್ತೀನಿ, ಹಾಗೆಯೇ ನಿಮಗೆಲ್ಲ ಒಳ್ಳೆಯದಾಗತ್ತೆ ಅಂತ ತಾಯಿ ಹೇಳ್ತಾರೆ. ಸೊ ಅದೇ ಪ್ರಕಾರ ಬೆಳಗ್ಗೆ ಎದ್ದು ಗೌಡರು ಕೂಡ ಊರ ಜನರನ್ನೆಲ್ಲ ಸೇರಿಸಿ ರಾತ್ರಿ ಕನಸಲ್ಲಿ ಬಂದಂಥ ಘಟನೆನ ತಿಳಿಸ್ತಾರೆ. ಸೊ ಪರೀಕ್ಷೆ ಮಾಡೋಣ ಅಂತ ಅವರು ಕೂಡ ತುಂಗಭದ್ರಾ ನದಿ ದಡಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ತಾಯಿ ಹೇಳ್ದಾಗೇ ಒಂದು ಪೆಟ್ಟಿಗೆ ಕೂಡ ತೇಲ್ಕೊಂಬರ್ತಾ ಇರುತ್ತೆ. ಸೊ ಆ ಪೆಟ್ಟಿಗೆನ ದಡದ ಹತ್ರ ತೊಗೊಂಬಂದು ಅವರು ತೆಗೆದು ನೋಡ್ತಾರೆ. ಅದರಲ್ಲಿ ತಾಯಿ ಸರ್ಪರೂಪದಲ್ಲಿ ಇರ್ತಾಳೆ. ಸೊ ಎಲ್ಲರಿಗೂ ಸಂತೋಷನೂ ಆಗುತ್ತೆ, ಹಾಗೆಯೇ ಆಶ್ಚರ್ಯ ಕೂಡ ಆಗುತ್ತೆ. ಸೊ ಎಲ್ಲ ಭಕ್ತಿಯಿಂದ ಕೈ ಮುಗಿತಾರೆ. ತಾಯಿ ಆಜ್ಞೆ ಪ್ರಕಾರನೇ ದೇವಸ್ಥಾನ ಕಟ್ಟೋದಂತ ತೀರ್ಮಾನ ಕೂಡ ಮಾಡಿಕೊಂಡು, ಸೊ ತಳಪಾಯ ತೆಗಿಯೋಕ್ಕೆ ಅಂತ ಹೋದಾಗೆಲ್ಲ ಎಲ್ಲ ಕಡೆನೂ ಹಾವುಗಳೇ ಕಾಣ್ತಾ ಇರುತ್ತೆ. ಹಾಗಾಗಿ ಈ ಊರಿಗೆ ಹಾವನೂರು ಕ್ಷೇತ್ರ ಅಂತ ಹೆಸರು ಕೂಡ ಬಂದಿದೆ ಅಂತ ಹೇಳ್ತಾರೆ. ತಾಯಿ ಅಪ್ಪಣೆ ಮೇರೆಗೆ ಗುಪ್ತ ಪೂಜೆನೇ ಇಲ್ಲಿ ನಡೆಯೋದು, ಅಂದರೆ ತಾಯಿ ಮೂರ್ತಿ ಇರಲ್ಲ ಇಲ್ಲಿ. ಸೊ ತಾಯಿ ಪೆಟ್ಟಿಗೆ ಒಳಗಡೆ ತಾಯಿ ಇರ್ತಾರೆ, ಅದಕ್ಕೆ ಪೂಜೆ ಮಾಡೋದು. ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ಪೆಟ್ಟಿಗೆ ಒಳಗಡೆನೇ ತಾಯಿ ಇರೋದು. ಜಾತ್ರೆ ದಿನ ಮಾತ್ರ ತೆಗೆದು ಅಲ್ಲಿ ಆವಾಗಲೇ ತೋರಿಸ್ನಲ್ಲ ಚೌತ್ ಮನೆ, ಅಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಸೊ ನಾವು ಮನೆಯಿಂದ ಹೋಳಿಗೆ ಎಡೆ ಮಾಡ್ಕೊಂಡು ಹೋಗಿದ್ವಿ, ಎಡೆನೂ ಕೊಟ್ಟು ಹಣ್ಣು ಕಾಯಿ ಮಾಡಿಸ್ಕೊಂಡು ಕೂತ್ಕೊಂಡಿದ್ವಿ. ದೇವಸ್ಥಾನದ ಎದುರುಗಡೆನೇ ಒಂದು ಪುಟ್ಟ ಗುಡಿ ಇದೆ. ಸೊ ಇಲ್ಲೂ ಒಂದು ವಿಶೇಷ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ವಾ ಒಂದು ಗುಂಡು ಕಲ್ಲು ಥರ, ಅದು ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ಮಕ್ಕಳು ಕೂಡ ಎತ್ಬೋದು, ಅಷ್ಟು ಹಗುರವಾಗಿರುತ್ತೆ. ಸೊ ಇದರಲ್ಲಿ ಏನು ವಿಶೇಷ ಅಂತಂದರೆ, ನೀವೇನಾದರೂ ಒಂದು ಬೇಡಿಕೆ ಇದ್ದರೆ ಸೊ ತಾಯಿ ಹತ್ರ ಕೇಳ್ಬೋದು. ಈ ಥರ ನಡೆಯುತ್ತೆ ಅನ್ನೋದಾದರೆ ಹೂ ಥರ ಎದ್ದು ಬಾ, ಅಥವಾ ನಡೆಯಲ್ಲ ಅನ್ನೋದಾದರೆ ನೀನು ಗಟ್ಟಿ ಕಲ್ಲು ಥರನೇ ಕೂತ್ಕೋ ಅಂತ ಕೇಳ್ಕೋಬೇಕು. ಸೊ ಕೇಳಿದ ತಕ್ಷಣ ಅದು ಕೆಲಸ ಆಗೋ ಹಾಗಿದ್ರೆ ಹೂ ಥರನೇ ಬರುತ್ತೆ, ಆ ಕೆಲಸ ಆಗಲ್ಲ ಅನ್ನೋದಾದರೆ ಗಟ್ಟಿ ಕಲ್ಲು ಥರನೇ ಕೂತ್ಕೊಳ್ಳುತ್ತೆ. ಸೊ ನಾನು ಒಂದು ಬೇಡಿಕೆ ಕೇಳಿಕೊಂಡೆ, 3 ಸಲಿನೂ ಎತ್ತಿದಾಗ 3 ಸಲಿನೂ ಹೂ ಥರನೇ ಬಂತು. ಸೊ ನೆಕ್ಸ್ಟು ಅದನ್ನು ಅಪೋಸಿಟಾಗಿ ಕೇಳಬೇಕು, ಅದು ಆಗುತ್ತೆ ಅನ್ನೋದಾದರೆ ನೀನು ಗಟ್ಟಿ ಕಲ್ಲು ಥರ ಕೂತ್ಕೋ, ಆಗಲ್ಲ ಅನ್ನೋದಾದರೆ ನೀನು ಹೂ ಥರ ಎದ್ದು ಬಾ ಅಂತ ನಾವೇನು ಕೇಳಿರ್ತೀವೋ ಮುಂಚೆ ಅದನ್ನೇ. ಸೊ ಹಾಗೆ ಉಲ್ಟಾ ಕೇಳಿದಾಗ ನೋಡಿ, ನಾನು ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅದು ಬರಲಿಲ್ಲ. ನಾನು ತುಂಬ ಪ್ರಯತ್ನ ಮಾಡಿದ್ರೂ ಅದು ಬರಲಿಲ್ಲ. ಇದನ್ನು ನಾನು ನಂಬ್ತೀನಿ ನಿಜವಾಗ್ಲೂ, ಯಾಕಂದರೆ ನಾನು ಪ್ರತಿ ಸತಿ ಹೋದಾಗ್ಲೂ ನಾನು ಏನು ಬೇಡಿಕೆ ಇಟ್ಕೊಂಡಿರ್ತೀನೋ ಅದನ್ನ 1 ವರ್ಷದೊಳಗೇ ನನಗಾಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕಾದ್ರೂ ಬಂದು ತಾಯಿ ಹತ್ರ ಒಂದ್ಸರಿ ಅಪ್ಪಣೆ ಕೇಳ್ಕೊಂಡು ಹೋಗಿನೇ ಆ ಕೆಲಸನ ಮುಂದೆ ಒರೆಸೋದು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಜ್ಯೋತಿಕಾ ಶಶಿ ಕನ್ನಡ ವ್ಲಾಗ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಮುಖ್ಯ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.